ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮದ ಶ್ರೀ ಮರಳೂರು ಬಸವೇಶ್ವರ ಸ್ವಾಮಿಯ 101ನೇ ರಥೋತ್ಸವ ಮತ್ತು ಭಾರೀ ದನಗಳ ಜಾತ್ರೋತ್ಸವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಈ ಜಾತ್ರಾ ಮಹೋತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು, ಊರಿನ ಹಿರಿಯರು ಸೇರಿ 29/4/2025 ರಿಂದ 4/5/2025 ಕೊನೆಗೊಳ್ಳಲಿದೆ. ಇನ್ನು ಈ ಜಾತ್ರೆಯಲ್ಲಿ ಬೆಳ್ಳಿ ರಥ ಮತ್ತು 101 ಲಿಂಗ ಪ್ರತಿಷ್ಠಾಪನೆ ಹಾಗೂ ಇತಿಹಾಸ ಪೂರಕವಾಗಿ ದೇವರ ಮರಳು ಬಸವೇಶ್ವರರ ಮರಳಿಂದ ಕೂಡಿದ ಬಸವಣ್ಣ ಈಗ ಬಾಗಿಲು ಇಡಿಸಲಾಗದಂತಹ ದೊಡ್ಡ ಬಸವಣ್ಣವಾಗಿದೆ. ಇತಿಹಾಸದ ಬಸವಣ್ಣನ ಬಾವಿ 3 ಬಾಗಿಲಿನ ಕಲ್ಲು ಕೋಳಿ ಸೂರ್ಯಮುಖವಾಗಿ ಕಾಣಲ್ಪಡುತ್ತದೆ. ಇದನ್ನ ನೋಡಲು ಬೇರೆ ಬೇರೆ ದೇಶಗಳಿಂದ ಬರುತ್ತಾರೆ. ದೇವಸ್ಥಾನದಲ್ಲಿ ಧಾರ್ಮಿಕ ಅನ್ನದಾಸೋಹ ಮತ್ತು ಚನ್ನಬಸವೇಶ್ವರರ ಸ್ವಾಮಿಯ ಮಠದ ಶಶಿ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಚೋಳ ಇತಿಹಾಸದ ಬಗ್ಗೆ ರೋಮಾಂಚನಗೊಂಡಿದ್ದಾರೆ. 101 ಲಿಂಗ ಪ್ರತಿಷ್ಠಾಪನೆ ಮಾಡಿದ ಊರಿನ ಪ್ರಮುಖರಲ್ಲಿ ಪುರಂದರದಾಸ ಶ್ರೀ ಪಾದರಾಯರೊಬ್ಬರು. 20 ವರ್ಷಗಳಿಂದ 80 ಅಡಿ ಇದ್ದ ತೇರು ಈಗ 50 ಅಡಿ ತೇರಾಗಿದೆ ಎಂದರೆ ದೇವರ ಮಹಿಮೆ ಎಷ್ಟಿದೆ ಎಂಬುದು ತಿಳಿದುಕೊಳ್ಳಬಹುದು. ಇದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧಿಕಾರಿಗಳು, ತಹಶೀಲ್ದಾರ್, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಎಲ್ಲಾ ಇಲಾಖೆಗಳು ಸೇರಿ ಅದ್ದೂರಿ ಮೆರವಣಿಗೆಯ ಮೂಲಕ ಶ್ರೀ ಬಸವೇಶ್ವರರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮೆರವಣಿಗೆ, ಕೋಲಾಟ, ವೀರಗಾಸೆ, ಕುದುರೆ ಕುಣಿತಗಳ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಮಳೆ ಆಗ್ತಕ್ಕಂಥದ್ದು ಮರಳ ಬಸವೇಶ್ವರ ದಿನೇ ದಿನೇ ಬೆಳೀತಾ ಇದ್ದಾನೆ ಅಂತ ಮರಳ ಬಸವೇಶ್ವರ ಪವಾಡ ನಮ್ಮ ನಿಮ್ಮ ಮೇಲೆ ಸದಾಕಾಲ ಅನುಗ್ರಹ ಆಗ್ಲಿ, ಬೆಳಿಲಿ ಅಂತಕ್ಕಂಥ ಆಗ್ಲಿ ಅಂತ. ಓಂ ಶಾಂತಿ ಸ್ವಾಮಿ. 101 ವರ್ಷಗಳು ಕಳೆದ ಇತಿಹಾಸದಲ್ಲಿ ಶರಣರ ಒಂದು ಇತಿಹಾಸ ಇದೆ ಅಂತ ಹೇಳ್ತಾವೆ. ನೀವು ಏನ್ ಹೇಳ್ತೀರ ಸ್ವಾಮಿ? ಮರಳ ಬಸವೇಶ್ವರ ಹಿಂದೆ 12ನೇ ಶತಮಾನದಲ್ಲಿ ಹಂಗ ಹಿಂಗೆ ಋಷಿಮುನಿಗಳು ಶರಣರು ಬಂದು ಒಂದ್ ಈರಡಿ ಮರಳು ಇಟ್ಟುಬಿಟ್ಟು 101 ಬಿಂದಿಗೆ ನೀರ್ ಹಾಕಿದ್ರು. ಆ 101 ಬಿಂದಿಗೆ ನೀರ್ ಹಾಕಿದಾಗ ಎಲ್ಲಾ ಮರಳು ಕೊಚ್ಚೋಗಿ 3 ಕಲ್ಲು ಉಳಿದು ಅದೇ ಮರಳು ಬಸವೇಶ್ವರ ಉತ್ಪತ್ತಿ ಆಗಿದೆ. ಈಗ ಆ ಮರಳು ಬಸವಣ್ಣ ಕೆರೆದ್ರೆ ಮರಳು ಬರುತ್ತೆ ಉಸುಗು. ನಾವು 1/7/2009 ಬಂದಾಗ ಅದನ್ನ ದರ್ಶನ ಮಾಡಿದಾಗ ಸುಮಾರು 2 ರಿಂದ 3 ಅಡಿ ಇತ್ತು. ಈಗ 5-6 ಅಡಿ ಆಗಿದೆ. 5-6 ಅಡಿ ಆಗಿದೆ ಬಸವೇಶ್ವರ. ಹಾಗಾಗಿ ಬೆಳೀತಾ ಇದ್ದಾನೆ ಬಸವಣ್ಣ. ಆ ಗರ್ಭಗುಡಿಯನ್ನು ಕಟ್ಟಿದ್ರಿಂದ ಸ್ವಲ್ಪ ನಿಂತಿದ್ದಾನೆ ಅಷ್ಟೇ. ಅಂತ ಬಹಳ ಪವಾಡ. ಇಲ್ಲಿ ಯಾರ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರೆ ಅವ್ರಿಗೆ ಮರಳ ಬಸವೇಶ್ವರ ಅದೇ ರೀತಿ ಅನುಗ್ರಹ ಮಾಡಿದಂತಕ್ಕಂಥ ಶುಭ ತಿಳಿಸ್ತೇವೆ. ಆಮೇಲೆ ಶರಣರು ಬರ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಕಥೆಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾ ಇದಾರೆ ಸ್ವಾಮಿ. ಈಗ ಶರಣರು ಹುಟ್ಟಿದಾರ ಅಥವಾ ಇನ್ನು ಬರ್ತಾ ಇದಾರ? ಅವ್ರ ಪವಾಡ ಯಾರಿಗೂ ಗೊತ್ತಾಗಲ್ಲ. ಭಗವಂತನ ಅನುಗ್ರಹ ಯಾವ ರೀತಿ ದರ್ಶನ ಆಗತ್ತ, ಯದ್ಭಾವಂ ತದ್ಭವತಿ. ತಾವು ಯಾವ ತರ ಭಾವನೆ ಮಾಡ್ಕೊಂತಾರೋ ಹಾಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಯಾಕಪ್ಪ ಅಂದ್ರೆ ಅವನು ನೆನೆದರ ಮನದಲ್ಲಿ ಇರ್ತಾನೆ. ನೀವ್ ಯಾವ ತರ ನೆನ್ಸ್ಕೊಂತೀರೋ ಅವನಲ್ಲಿ ಇರ್ತಾನೆ. 101 ಶರಣರುಗಳು ಈ ಮಾರ್ಗವಾಗಿ ಬರುತ್ತಿರುವಾಗ ಸಂಜೆಯ ಕಾಲವನ್ನು ಕಳೆಯಲು ಪೂಜಾ ಕೈಂಕರ್ಯಗಳನ್ನು ಮಾಡಲು ಯಾವುದೇ ದೇವಸ್ಥಾನ ಇಲ್ಲದೆ ಇರುವುದರಿಂದ 101 ಇಡೀ ಮರಳನ್ನಾಕಿ 101 ಕೂಡ ನೀರನ್ನಾಕಿ ಬಸವೇಶ್ವರನ್ನು ಸ್ಥಾಪಿಸಿದ್ದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುತ್ತದೆ. ಈ ಕಥೆ ನಮ್ಮ ಚೇಳೂರಿನ ಎಲ್ಲ ಪ್ರಪಂಚಕ್ಕೂ ಇತಿಹಾಸ ಪ್ರಸಿದ್ಧವಾಗಿರುತ್ತದೆ. ಹಾಗೂ ಇಲ್ಲಿ ಚೇಳೂರು ಬಾವಿ ಇರುತ್ತದೆ. ಆ ಚೇಳೂರು ಬಾವಿಯಲ್ಲಿ ಇದುವರೆಗೂ ನೀರು ಬಂದಿರುವುದಿಲ್ಲ. ಆ ಚೇಳೂರು ಬಾವಿ ತುಂಬಿ ಊರು ಬಾಗಿಲು ಎಂಬ ಜಾಗದಲ್ಲಿ ಒಂದು ಬಣ್ಣದ ಕೋಳಿ ಇರುತ್ತದೆ. ಆ ಕೋಳಿ ಕೂಗಿದಾಗ ಈ ಬಸವ ಏನು ಈ ಮರಳು ಬಸವೇಶ್ವರ ಸ್ವಾಮಿ ಶರಣರು ಪ್ರತಿಷ್ಠಾಪನೆ ಮಾಡಿರುವಂತಹ ಬಸವ ಒತ್ತಿಗೆ ಹಾಕಿದಾಗ ಪ್ರಪಂಚ ಪ್ರಳಯ ಅಂತ ಇತಿಹಾಸದಲ್ಲಿ ಹೇಳುತ್ತಿದ್ದಾರೆ. ಅದೇ ರೀತಿ ನಾವುಗಳು ನಂಬಿಕೊಂಡು ನಮ್ಮ ಊರಿನ ಒಕ್ಕಲುಗಳು ಇಡೀ ತುಮಕೂರು ಜಿಲ್ಲೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ದನಗಳನ್ನು ಕೊಳ್ಳಲು ಮಾರಲು ಬರುತ್ತಿರುತ್ತಾರೆ. ಇದು 101ನೇ ವರ್ಷದ ದನಗಳ ಜಾತ್ರೆ ಆಗಿರುತ್ತದೆ. ಇದು ಪ್ರತಿಷ್ಠಾಪನೆಯಾಗಿ 150 ವರ್ಷದ ಇತಿಹಾಸವಿರುತ್ತದೆ. ಇಷ್ಟು ಈ ಚೇಳೂರಿನ ಇತಿಹಾಸ ನಮಗೆ ತಿಳಿದಿದೆ.